ಬೆಂಗಳೂರಿಂದ ಬೆಲ್ಫಾಸ್ಟ್ ವರ್ಗೂ ಬಿಟ್ಟಿಲ್ಲ ಇವರು. ನನ್ನ ಮಗಳು ಈ ಥರ ಚಿಕ್ಕವಳಿದ್ದಾಗ ನಮ್ಮಮ್ಮ ಜಾಪನೀಸ್ ಫುಡ್ ತಿಂತಾ ಇದ್ದಾರೆ. ಲಂಡನ್ ನನಗೆ ಇಷ್ಟ ಇಲ್ಲ, ಈ ಬಿಸಿಲು ತಡೆಯೋಕ್ಕಾಗಲ್ಲ. ನಮ್ಮ ಕೊಹಿನೂರ್ ಡೈಮಂಡ್ ಇದೆ ರೆಪ್ಲಿಕಾ ಅಂತ ಎಷ್ಟು ಜನ ಆಚೆ ಬಂದಿದ್ದಾರೆ ನೋಡು ಬಿಸಿಲಿಗೆ. ಹಳೇದಾದ್ರೂ ಇದು ಚೆನ್ನಾಗಿದೆ. ಹೌದು, ಲಂಡನ್ ಬ್ರಿಡ್ಜ್ ಫಾಲಿಂಗ್ ಡೌನ್ ಅಂತ ಚೆನ್ನಾಗಿದೆಯಾ? ಕೆತ್ತಿ ಇದು ಫ್ರೀ ಲಂಡನ್ ವ್ಯೂ. ಡ್ಯಾಮ್, ದಿಸ್ ಇಸ್ ಸೋ ಬ್ಯೂಟಿಫುಲ್. How come I have never come to this place? It's so see, that's the town. It's so beautiful. It's actually better than London. ನಮ್ಮಮ್ಮ ಗುಲಾಬಿ ನೋಡಿ ಒಂದು ಗುಲಾಬಿ ಹಾಡು ಹೇಳ್ತಾ ಇದ್ರು, ರೆಕಾರ್ಡ್ ಮಾಡೋಷ್ಟ್ರಲ್ಲಿ ನಿಲ್ಲಿಸ್ಬಿಟ್ರು. ಸನ್ಸೆಟ್ ಆಗ್ತಾ ಇದೆ ನೋಡಿ ಇವಾಗ ಇಲ್ಲಿ. ಶಾರ್ಟ್ 2011ರಿಂದ ಪರಿಚಯ, ಅಂದ್ರೆ 8ನೇ ಕ್ಲಾಸ್ರಿಂದ ನನ್ನ ಮಗಳು ಅಶ್ವಿನಿ ಫ್ರೆಂಡ್ಸು. ಬೆಂಗಳೂರಿಂದ ಬೆಲ್ಫಾಸ್ಟ್ ವರ್ಗೂ ಬಿಟ್ಟಿಲ್ಲ ಇವರು ಫ್ರೆಂಡ್ಶಿಪ್. ದೋಸೆ ತಿನ್ನೋದ್ರಿಂದ ಅಲ್ಲ, ಇಡ್ಲಿ ತಿನ್ನೋದ್ರಿಂದ, ಇಡ್ಲಿ ಸಾಂಬಾರಿಂದ, ಗಾಡಿಯಿಂದ ಬೀಳೋದ್ರಿಂದ, ಪೊಲೀಸ್ ಸ್ಟೇಷನ್ ಹೋಗೋದ್ರಿಂದ. ಅವ್ರ ಅಣ್ಣನ ಫೋನ್ ಬಂದಾಗೆಲ್ಲ ಅಶ್ವಿನಿಗೂ ಪಲ್ಲವಿಗೂ ಏನೋ ಆಗಿದೆ ಅಂತ. ಹಂಗಾಗಿ ಇವ್ರ ಬಾಂಧವ್ಯ ಹಿಂಗೆ ಶಾಶ್ವತವಾಗಿರ್ಲಿ, ಇವ್ರ ಮಕ್ಳೆಲ್ಲ ಚೆನ್ನಾಗಿರ್ಲಿ. ಒಂದೇ ಮನೆ ಅಕ್ಕಪಕ್ಕ ತಗೊಂಡು ಎಲ್ಲ ಚೆನ್ನಾಗಿರ್ತೀವಿ. ಅಕ್ಕಪಕ್ಕ ಮನೆ ತಗೊಂಡ್ಬಿಟ್ಟು ಓಕೆ. ಆ ಗುಲಾಬಿ ಇಲ್ಲಿದೆ, ಈ ಗುಲಾಬಿಗೆ ಒಂದು ಹಾಡು, ಆ ಗುಲಾಬಿ ಪಕ್ಕದಲ್ಲಿ ಒಂದು, ಅಷ್ಟೇ. ಗುಲಾಬಿ. ಓಕೆ ಗೈಸ್, ಬಾಯ್. ಓಕೆ ಗೈಸ್, ಆಕ್ಚುಲಿ ಲಂಡನ್ದು ಟಾಪ್ ವ್ಯೂ ಕಾಣಿಸ್ಬೇಕು ಅಂದರೆ ಇಸ್ ದ ಗಾರ್ಡನ್ ಆಟ್ 120 ಅಂತ. ವೆನ್ ಯು ಮಾರ್ಕ್ ಇಟ್ ಡೌನ್, ಇಟ್ಸ್ ಫಾರ್ ಫ್ರೀ ಆ್ಯಂಡ್ ಯು ಗೆಟ್ ಟು ಸಿ ದ ಮೋಸ್ಟ್ ಬ್ಯೂಟಿಫುಲ್ ವ್ಯೂ. ಈಗ ಆ್ಯಕ್ಚುಲಿ ಸನ್ಸೆಟ್ ಆ ಕಡೆ ಆಗ್ತಾ ಇದೆ, ಬಟ್ ಇದು 9ಗೆ ಕ್ಲೋಸ್ ಆಗುತ್ತೆ. ಈಗ ಟೈಮ್ ಲಿಟ್ರಲಿ 9 PM. ಆದರೆ ಸಖತ್ತಾಗಿದೆ ನೋಡಿ. ಇದು ಬುಲೆಟ್, ಈ ಕಡೆ ವ್ಯೂ ನೋಡಿ, ಸಖತ್ತಾಗಿದೆ. ಜಸ್ಟ್ ಸೇವ್ ದಿಸ್ ಪ್ಲೇಸ್. ನಂಗೆ ಅದೆಲ್ಲ ಗೊತ್ತಿಲ್ಲ. ಸೇಂಟ್ ಪಾಲ್ಸ್ ಕೆಥೀಡ್ರಲ್ ಅಂತ. ಸೇಂಟ್ ಪಾಲ್ಸ್ ಕೆಥೀಡ್ರಲ್ ಚೆನ್ನಾಗಿದೆಯಾ? ಕೆಥೀಡ್ರಲ್ ಟೈಮು 10 ಗಂಟೆ ಆದ್ರೂ ಯಾವುದು ಇಲ್ಲಿ ಫಸ್ಟ್ ಕಾಣಿಸ್ತಿದೆಯಲ್ಲ, ಇದು ಲಂಡನ್ ಬ್ರಿಡ್ಜ್, ಒರಿಜಿನಲ್ ಲಂಡನ್ ಬ್ರಿಡ್ಜ್. ಈ ಹಾಡು ಬರ್ದಿದ್ದಾರಲ್ಲ, ಒಂದು ನಾವು ಚಿಕ್ಕವರಿಂದ ಕೇಳಿಸ್ಕೊಂತಿದ್ದಲ್ಲ, ಲಂಡನ್ ಬ್ರಿಡ್ಜ್ ಫಾಲಿಂಗ್ ಡೌನ್ ಅಂತ. ಅದೊಂದು ಜಾನಪದ ಗೀತೆ. 17ನೇ ಶತಮಾನ 18ನೇ ಶತಮಾನದಲ್ಲಿ ತುಂಬ ಪ್ರಚಲಿತವಾದ ಗೀತೆ ಅದು. ನಾವು ಚಿಕ್ಕವರಿಂದ ಕೇಳಿಸ್ಕೊತಾ ಇದ್ದೀವಿ, ಲಂಡನ್ ಬ್ರಿಡ್ಜ್ ಫಾಲಿಂಗ್ ಡೌನ್ ಅಂತ. ಇಲ್ಲಿ ಬಂದು ಗೊತ್ತಾಯ್ತು ಏನದ್ರ ಅರ್ಥ ಅಂತ. ಮಹಾರಾಣಿ ಎಲಿಜಬೆತ್ ಅವ್ರು ಹೋದಾಗ ಆ ಪದ ಬಳಸಿದಾರಂತೆ, ಲಂಡನ್ ಬ್ರಿಡ್ಜ್ ಫಾಲಿಂಗ್ ಡೌನ್. ಲಂಡನ್ ಬ್ರಿಡ್ಜ್ ಹ್ಯಾಸ್ ಫಾಲನ್ ಡೌನ್ ಅಂತ. ಅಂದ್ರೆ ಯಾರಾದ್ರೂ ದೊಡ್ಡ ವ್ಯಕ್ತಿಗಳು ಹೋದ್ಮೇಲೆ ಅದನ್ನ ಹೋದ್ರು ಅಂತ ಹೇಳಲ್ಲ ಅವರು. ಅದಕ್ಕೋಸ್ಕರ ಲಂಡನ್ ಬ್ರಿಡ್ಜ್ ಫಾಲಿಂಗ್ ಡೌನ್ ಅಥವಾ ಫಾಲ್ ಡೌನ್ ಅಂತ ಹೇಳ್ತಾರಂತೆ. ಕರೆಕ್ಟ್ ಕರೆಕ್ಟ್. ಆ ಬಿಲ್ಡಿಂಗ್ ಇಂದ ಆಯ್ತು ಬಿಡಮ್ಮ, ನೀನು ಏನೋ ನೆನಪು. ಫಸ್ಟ್ ಟೈಮ್ ಡಬಲ್ ಡೆಕ್ಕರ್ ಬಸ್, ಲಂಡನ್ ಡಬಲ್ ಡೆಕ್ಕರ್ ಬಸ್ಸಲ್ಲಿ ಕೂತಿದ್ಯಾ? ಹಿಂಗಿದೆ ಡಬಲ್ ಡೆಕ್ಕರ್ ಬಸ್, ಚೆನ್ನಾಗಿದೆ. ಲಾಸ್ಟ್ ಸೀಟಲ್ಲಿ ಕೂತಿದ್ದೀನಿ ನಾನು, ನನ್ನ ಮಗಳು. ಇಲ್ಲೇ ನಮ್ಮ ಅಪ್ಪನೂ ಇದ್ದಾರೆ, ಇಲ್ಲಿ ಜೊತೆಲಿ ಕೂತಿದ್ದೀವಿ ಪಕ್ಕ. ಇದನ್ನ ಲಂಡನ್ ಬ್ರಿಡ್ಜ್ ಅಂತಾರಲ್ಲ ಜನ, ಆದ್ರೆ ಲಂಡನ್ ಬ್ರಿಡ್ಜ್ ಅಲ್ಲ, ಇದು ಟವರ್ ಬ್ರಿಡ್ಜ್ ಒರಿಜಿನಲ್ ನೇಮು. ಲಂಡನ್ ಬ್ರಿಡ್ಜ್ ನೆನೆ ನೋಡ್ದಲ್ಲಮ್ಮ? ಹೌದು. ಇದು ಚೆನ್ನಾಗಿದೆ, ಅದು ಚೆನ್ನಾಗಿದೆಯಾ? ಇದಕ್ಕಿಂತ ಹೊಸದಂತೆ ಲಂಡನ್ ಬ್ರಿಡ್ಜು, ಬಟ್ ಇದು ಚೆನ್ನಾಗಿದೆ. ಇದು ಹಳೇದಾದ್ರೂ ಇದು ಚೆನ್ನಾಗಿದೆ. ಅಂತೂ ಇಂತೂ ಲಂಡನ್ ಬ್ರಿಡ್ಜ್ ಮೇಲೆ ನಡೆದ್ಬಿಟ್ಟೆ. ಯಾವುದೇ ರೀತಿ ಒಂದು ಚೂರು ಹಾಳಾಗ್ದಿರಂಗೆ ಮೇಂಟೈನ್ ಮಾಡಿದ್ದಾರೆ ಇದನ್ನ. ನಮ್ಮಪ್ಪ ಅಲ್ಲಿ ನಿಂತ್ಕೊಂಡು ಫೋಟೋ ತೆಗಿತಾ ಇದ್ದಾರೆ ನಮ್ಮೊಬ್ಬರು. ಅವ್ರು ಅಲ್ಲಿ ಆರ್ಚ್ ತಗೊಂಡು ಇರ್ತಾರೆ.
ಹಿಂದೆಗಡೆ ಬಿಲ್ಡಿಂಗ್ಸು ಹೆಂಗೆ ಕಾಣಿಸುತ್ತೆ. ನಿನ್ನೆ ನಿನ್ನ ಒಂದು 30,000ನ ತೋರಿಸ್ತೀನಿ ನಾನು. 13 ಅಲ್ಲ ಅಮ್ಮ, ನಿನ್ನೆ ಎಷ್ಟು ನಡೆದಿರೋ ನೀನು ಮರ್ತೋಗ್ಬಿಟ್ಟ. ನಿನ್ನೆ ನಡೆದಿರೋ ಸ್ಟೆಪ್ಸು 25,000 ಸ್ಟೆಪ್ಸ್ ನಡೆಸಿದ್ದೀನಿ ನಮ್ಮ ಅಮ್ಮನಪ್ಪ. ಇವತ್ತೇನು ಜಾಸ್ತಿ ನಡೆಸಲ್ಲ, ಸುಮ್ಮನೆ ಇಲ್ಲಿಲ್ಲ. ಅದು ಟವರ್ ಆಫ್ ಲಂಡನ್ ಅಂತ, ಅದರಲ್ಲಿ ನಮ್ಮ ಕೊಹಿನೂರ್ ಡೈಮಂಡ್ ಇದೆ ರೆಪ್ಲಿಕಾ, ಅದರ ಪ್ರತಿರೂಪ ಇದೆ ಅಂತೆ. ಆದರೆ ನಿಜವಾದ ಕೊಹಿನೂರ್ ಡೈಮಂಡ್ ಇರೋದು ಎಲಿಜಬೆತ್ ರಾಣಿ ಕಿರೀಟದಲ್ಲಿದೆ. ಅದನ್ನು ನಮಗೆ ನೋಡೋಕ್ಕಾಗಲ್ಲ ಅಂತ ಇಲ್ಲೆಲ್ಲ ಜನ ನೋಡ್ಕೊಂಡು ಹೋಗ್ತಾರೆ. ಆಮೇಲೆ ಮೇಲೆ ಹಾರ್ತಾ ಇರೋದು ಧ್ವಜ ಬ್ರಿಟನ್ದು, ಬರೀ ಬ್ರಿಟನ್, ಯುನೈಟೆಡ್ ಕಿಂಗ್ಡಮ್ ಅಲ್ಲ. ನೋಡು ನೀ ಅದು ಇಲ್ಲಿಂದ ಹಂಗೆ ಕಾಣಿಸ್ತದೆ, ಬಟ್ ಅದಿರೋ ಯುನೈಟೆಡ್ ಕಿಂಗ್ಡಮ್ ಫುಲ್ ಫ್ಲಾಗ್. ನೋಡು, ಬರೀ ಬ್ರಿಟನ್ ಅಲ್ಲ, ಫುಲ್ ಯುನೈಟೆಡ್ ಕಿಂಗ್ಡಮ್. ಅಲ್ಲೂ ಅಷ್ಟೆ. ಹಾಂ, ಈ ಫ್ಲಾಗು ನಮ್ಮಮ್ಮ ಹೇಳ್ತಾರದು ಗ್ರೇಟ್ ಬ್ರಿಟನ್ ಫ್ಲಾಗು, ರೈಟ್ ಸೈಡು. ಇದು ಗ್ರೇಟ್ ಬ್ರಿಟನ್ ಫ್ಲಾಗು, ಇದು ಫುಲ್ಲು ಯುನೈಟೆಡ್ ಕಿಂಗ್ಡಮ್ ಫ್ಲಾಗ್. ಎಸ್, ಯು ಆರ್ ರೈಟ್. ಆಡಳಿತ ಮಾಡಿದ್ದು ಗ್ರೇಟ್ ಬ್ರಿಟನ್ ಅವರು. ಹೌದು, ಗ್ರೇಟ್ ಬ್ರಿಟನ್, ಕರೆಕ್ಟ್, ಯು ಆರ್ ರೈಟ್ ಮಾಲಾ. ಬಾಯ್, ಬನ್ನಿ ಹೋಗೋಣ. ಇದು ಯುರೋಪಲ್ಲಿ ಎತ್ತರವಾದ ಕಟ್ಟಡ, ಬಿಲ್ಡಿಂಗ್. ಎಸ್, ಕಟ್ಟಡ. ಅದ್ರ ಹೆಸರು ಶಾರ್ಡ್, ದ ಶಾರ್ಡ್. ನನ್ನ ಮಗಳು ಈ ಥರ ಚಿಕ್ಕವಳಿದ್ದಾಗ ಬೆಂಗಳೂರಲ್ಲಿ ಈ ಥರ ಗಾಜಿನ ಕಟ್ಟಡ ತೋರಿಸಿದ್ರೆ, ಅಯ್ಯೋ ಚೆನ್ನಾಗಿದೆ, ಯಾರನ್ನ ಕಲ್ಲು ನೋಡ್ಬಿಟ್ರೆ ಅದಕ್ಕೆ ಅಂತ ಇತ್ತು. ಏನೂ ಆಗಲ್ಲ ಇವಾಗ, ಅನ್ನಂಗೆ ಅರ್ಥ ಆಯ್ತು. ಈಗ ಎಲ್ಲೋಡು ಬರೀ ಗಾಜಿನ ಕಟ್ಟಡ ನಿಮ್ಮ ಅಜ್ಜನೇ ಇದ್ದಾಳೆ. ಇಲ್ಲ, ನಾನು ಇಲ್ಲಲ್ಲಮ್ಮ ಇರೋದು, ನಾನಿರೋದು ದೂರ. ನಿಮಗೆ ಇದು ತೋರ್ಸೋದಕ್ಕೆ ಬಂದಿರೋದು. ಅಂದರೆ ಹತ್ರ ಖುಷಿ ಆಗುತ್ತೆ, ಖುಷಿಗಿಂತ ಸಮಾಧಾನ ಆಗುತ್ತೆ, ಮಕ್ಕಳು ಒಂದು ಸ್ಥಾನಕ್ಕೆ ಸೇರಿದ್ದಾರೆ ಅಂತ. ಎಲ್ಲ ತಾಯಿಗೆ ಆದಾಗೆ ನನಗೊಂಥರ ಹೆಮ್ಮೆ ಆಗುತ್ತೆ. ಕರೆಕ್ಟ್. ಇವಾಗ ಲಂಡನಲ್ಲಿ ಸುಮಾರು 1:30 ಆಗಿದೆ ಟೈಮು. ಅಂದರೆ ಇವತ್ತು ಟೆಂಪರೇಚರ್ ಎಷ್ಟಿದೆ ಅಂದರೆ 20 ಡಿಗ್ರಿ ಇದೆ. ಬೆಂಗಳೂರಲ್ಲಿ ನಾವು 20 ಅಂದರೆ ಪರವಾಗಿಲ್ಲ, ನಾವು 35ವರೆಗೂ ತಡಿತೀವಿ. ನನ್ನ ಮಗಳಿಗೆ ಯಾವಾಗ ಹೇಳ್ತಿದ್ದೆ, 20 ಅಂತ. ಅಂದರೆ ಲಂಡನ್ನು ಸಮುದ್ರ ಮಟ್ಟಕ್ಕಿಂತ 10 ಎಷ್ಟು ಮೀನ್ಸ್ ಈ ಲೆವೆಲ್ 10 ಮೀಟರ್ಸ್ ಮೇಲೆ ಇದೆ. ನಮ್ಮ ಭಾರತ 3,000 ಮೀಟರ್ ಮೀಟರ್ ಮೇಲೆ ಇದೆ. ಅದಕ್ಕೆ ಹ್ಯೂಮಿಡಿಟಿ ಇಲ್ಲಿ ಜಾಸ್ತಿ. ಮತ್ತೆ ಇದು ತುಂಬಾ ತೀಕ್ಷ್ಣವಾಗಿದೆ ಬಿಸಿಲು. ನಾವೊಂದು ಕಾಯಿ ಉಜ್ಬಿಟ್ಟಿಗೆ ಇಟ್ಕೋತಿದ್ದಲ್ಲ ಕೈ ಮೇಲೆ ಚುರ್ರ ಅಂತ, ಆ ಥರ ಬೀಳುತ್ತೆ. ಅದಕ್ಕೆ ಬಿಸಿಲು ಜಾಸ್ತಿ, ಪಾಪ ಬಿಸಿ ಜಾಸ್ತಿ. ಬಿಸಿ ಜಾಸ್ತಿ, ಅದಕ್ಕೆ ಬಿಸಿಲಿನ ತಾಪ ಜಾಸ್ತಿ. ಲಂಡನ್ ನನಗೆ ಇಷ್ಟ ಇಲ್ಲ, ಈ ಬಿಸಿಲು ತಡೆಯೋಕ್ಕಾಗಲ್ಲ. ನಮ್ಮ ಬೆಂಗಳೂರು ಬೆಸ್ಟ್, ನಮ್ಮ ಕರ್ನಾಟಕನೇ ಬೆಸ್ಟ್. ಈಗ ನೆಕ್ಸ್ಟ್ ಸ್ಟಾಪ್ ಬರೋ ಮಾರ್ಕೆಟಿಗೆ ಬಂದಿದ್ವಿ. ಇಲ್ಲಿ ಇಂಡಿಯನ್ ಏನಾನ ಸಿಕ್ಕಿದ್ರೆ ತಿನ್ನೋಣ ಅಂತ. ಫಸ್ಟ್ ಟೈಮ್ ನಮ್ಮಮ್ಮ ಜಾಪನೀಸ್ ಫುಡ್ ತಿಂತಾ ಇದ್ದಾರೆ. ಬರೋ ಮಾರ್ಕೆಟ್. ಈಗ ಚೈನಾ ಟೌನಿಗೆ ಕರ್ಕೊಂಬಂದಿದ್ದೀನಿ ನಮ್ಮ ಅಪ್ಪ ಅಮ್ಮನ. ವಿ ಆರ್ ಗೋಯಿಂಗ್ ಟು ಈಟ್ ದಿಸ್ ಫೇಮಸ್ ಫಿಶ್ ಕೋನ್ ಥರ ಶೇಪಲ್ಲಿರೋ ಕೋನ್ದೊಂದು ಐಸ್ ಕ್ರೀಮ್ ತಿನ್ನೋದಕ್ಕೆ ಬಂದಿದ್ವಿ. ನನಗಿಷ್ಟ ಅದು ಐಸ್ ಕ್ರೀಮು, ಸೊ ಐ ಜಸ್ಟ್ ವಾಂಟೆಡ್ ದೆಮ್ ಆಲ್ಸೋ ಟು ಟ್ರೈ. ಲೆಟ್ಸ್ ಸೀ ಇಫ್ ದೇ ಲೈಕ್ ಇಟ್. ಸೊ ಇದೇ ಐಸ್ ಕ್ರೀಮ್ ಅಂಗಡಿ ಹೇಳಿ ನಾನು. ಏನಷ್ಟು ನೋಡೋಕ್ಕೇನು ಸಖತ್ತು ಆಂಬಿಯನ್ಸ್ ಎಲ್ಲ ಸಖತ್ತಾಗೇನಿಲ್ಲ, ಬಟ್ ಏನಂದರೆ ತುಂಬ ಫೇಮಸ್ ಇದು ಬೇಕ್ರಿ. ಇಲ್ಲ ಐಸ್ ಕ್ರೀಮ್ ಸಿಗುತ್ತೆ, ನೋಡೋಣ. ಹೆಂಗಿತ್ತು ಲಂಡನ್ ಐ? ಲಂಡನ್ ಎಲ್ಲ ಕಾಣಿಸ್ತು. ವ್ಯೂ ಹೆಂಗಿತ್ತು? ಸೂಪರ್. ಊಟ ಮಾಡಕ್ ಹೋಗೋಣ. 1998ರಲ್ಲಿ ಕಟ್ಟಕ್ಕೆ ಸ್ಟಾರ್ಟ್ ಮಾಡಿದ್ದು, 2000ದಲ್ಲಿ ಮುಗೀತು. ಹೋಗ್ಲಿ ಬಿಡು. 32 ಸೊ ಈಗ ನಮ್ಮ ಅಪ್ಪ ಅಮ್ಮನ ಆರ್ಯ ಭವನಲ್ಲಿ ತಿನ್ನೋದಕ್ಕೆ ಕರ್ಕೊಂಡ್ ಬಂದಿದ್ದೀನಿ. ಅರ್ಧ ಗಂಟೆಯಿಂದ ಕಾಯಿಸ್ತಾ ಇದ್ದಾರೆ, ಇನ್ನು ಅಷ್ಟು ಜನ ಇದ್ದಾರೆ. ಕೊಡಲ್ಲ ಸೈಜು. ಹಿಂಗಿದೆ ಬಂದಿದ್ದು ರವೆ ದೋಸೆ.
ಥರ ಅನ್ಸಲ್ವ ನೋಡೋದು ಇದೆಲ್ಲ ಫ್ಲ್ಯಾಗು, ಇದು ಆಕ್ಸ್ಫರ್ಡ್ ಸರ್ಕಸ್ಸು. ನಮ್ಮಮ್ಮ ಏನು ಇಲ್ಲಿಗ ಕರ್ಕೊಂಬಂದಿರ ಮುಖ ನೋಡಿ ಹೆಂಗೆ ಇಟ್ಕೊಂಡವ್ರೆ. ಎಷ್ಟು ಫ್ಲಾಗ್ ಇದೆ ಒಂದೇ ಕಡೆ. They're coming. There's so many people, guys.